ಇಂದು ಮೈಸೂರಿನಲ್ಲಿ ಗಾಣಿಗ ಸಮುದಾಯದ ಮುಖಂಡರುಗಳು ಮತ್ತು ಗಣ್ಯಾತಿಗಣ್ಯರು ಬಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷರಾದ ರಘು ಕೌಟಿಲ್ಯರನ್ನು ವಿಧಾನಸಭೆ ಸದಸ್ಯರಾಗಿ ಆಯ್ಕೆಗೆ ಹೆಸರು ಸೂಚಿಸುವುದರಿಂದ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಚೆನ್ನಕೇಶವ ಶೆಟ್ಟರು, ನಂಜನಗೂಡು ಯಜಮಾನ್ ಮಾಸ್ ಶೆಟ್ಟರು ಮತ್ತು ಕ್ರೀಡಾಪಟು ಯೋಗೇಂದರ್, ತಿಲಕ್ ನಗರ ಸತೀಶ್ ಅವರು ಮತ್ತು ಮುತ್ತುರಾಜ್, ಲೋಕೇಶ್, ಜೆಪಿ ನಗರದಿಂದ ಯೋಗೇಶ್, ಪರಿಪೂರ್ಣ ಕನ್ನಡ ನ್ಯೂಸ್ ನಾಗೇಶ್ ಮತ್ತು ಮಾಸ್ ಶೆಟ್ಟರು, ಕಾನ್ಸ್ಟೇಬಲ್ ಇನ್ನಿತರರು ಮುಖಂಡರುಗಳು ಹಾಜರಿದ್ದರು. ಜನತಾ ಪಾರ್ಟಿ ವರಿಷ್ಠರು, ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ಅಧ್ಯಕ್ಷತೆಯ ರಾಜ್ಯ ಕೋರ್ ಕಮಿಟಿ, ಹಿರಿಯರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು, ಪ್ರಧಾನಿ ನರೇಂದ್ರ ಮೋದಿಗಳ ಆಶೀರ್ವಾದದಿಂದ ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ರವೀರವರು ಮತ್ತು ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನಿ ಸಂತೋಷ್ ಜಿಯವರು, ಪ್ರಹ್ಲಾದ್ ಜೋಶಿಯವರು, ಅಮಿತ್ ಶಾಜಿಯವರು, ರಾಧಾಮೋಹನ್ ಇಂಥ ಅನೇಕ ಹಿರಿಯರು ಸೇರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನನ್ನನ್ನು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗುವ ಕ್ಷೇತ್ರದಿಂದ ಇವತ್ತು ಅಭ್ಯರ್ಥಿ ಮಾಡಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ 18ರಂದು ಚುನಾವಣೆ ನಡೀತಾ ಇದೆ. ಜಯಗಳಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ನಿಟ್ಟಿನಲ್ಲಿ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮಂಥ ಒಂದು ಸಮುದಾಯಕ್ಕೆ, ಇವತ್ತು ಗಾಣಿಗ ಸಮುದಾಯದ ಬಂಧುಗಳು ನನ್ನ ಜೊತೆಗಿದ್ದಾರೆ. ನಾನು ಕೂಡ ಒಂದು ಮಡಿವಾಳ ಸಮುದಾಯದವನಾಗಿ ಬಂದು ಇಡೀ ಕಾಯಕ ಸಮುದಾಯಗಳಿಗೆ ಶಕ್ತಿ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಮ್ಮ ಪಕ್ಷ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಅವಕಾಶವನ್ನು ಬಳಸಿಕೊಂಡು ಇವತ್ತು ನಾನು ಯಾವ ಗಣಿಗ ಸಮುದಾಯ ಬಂದಿದೆ, ಈ ಇಂಥ ಸಮುದಾಯಗಳಿಗೆ ಒಂದು ದನಿ ಕೊಡ್ತಕ್ಕಂಥದ್ದು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಒಂದು ಚೇತನ ಕೊಡ್ತಕ್ಕಂಥದ್ದು, ಒಂದು ಉತ್ತೇಜನ ಕೊಡ್ತಕ್ಕಂಥದ್ದು, ಒಂದು ಬಲ ತುಂಬತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಒಂದು ಸಂಪರ್ಕ ಸೇತುವೆಯಾಗಿ ನಾನು ಕೆಲಸ ಮಾಡ್ತೇನೆ. ಭಾಳ ಸಂತೋಷ, ಭಾಳ ಅಭಿಮಾನದಿಂದ ಇವತ್ತು ಗಾಣಿಗ ಸಮುದಾಯದ ಎಲ್ಲ ಬಂಧುಗಳು ಬಂದಿದ್ದಾರೆ. ಸನ್ಮಾನ್ಯ ಚೆನ್ನಕೇಶವ ಅವರಿಂದ ಹಿಡ್ಕೊಂಡು ಸಮುದಾಯದ ಎಲ್ಲ ಅವರ ಹಿರಿಯರು ಬಂದಿದ್ದಾರೆ. ಅವರಿಗೆಲ್ಲ ನಾನು ಅತ್ಯಂತ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. 18ರಂದು ದೈವಿ ಕೃಪೆಯಿಂದ, ಹಿರಿಯರ ಆಶೀರ್ವಾದದಿಂದ ಆಯ್ಕೆಯಾದಂಥ ಸಂದರ್ಭದಲ್ಲಿ ನಾನು ನನ್ನ ಸೇವೆಯನ್ನು ಗಾಣಿಗ ಸಮುದಾಯಕ್ಕೆ, ಅವರ ಒಂದು ಬೇಡಿಕೆಗಳಿಗೆ, ಅವರ ಒಂದು ಏನೆಲ್ಲ ಪ್ರಗತಿ ಆಗಬೇಕು ಆ ಪ್ರಗತಿಗಳಿಗೆ ನಾನು ಪ್ರಾಮಾಣಿಕವಾಗಿ ನಾನೂ ಕೂಡ ಗಾಣಿಗ ಸಮುದಾಯದ ಬಂಧು ಎನ್ನುವಂಥ ಒಂದು ಅಭಿಮಾನದಿಂದ, ಭಾವನೆಯಿಂದ ಹೆಗಲಿಗೆ ಕೊಟ್ಟು ಇದು ನನ್ನ ಸಮಾಜ ಅಂತ ಹೆಮ್ಮೆಯಿಂದ ನಿಂತು ಕೆಲಸ ಮಾಡ್ತೇನೆ ಅಂತಕ್ಕಂಥ ಸರ್ ಎಲ್ಲೋ ಒಂದು ಪ್ರತಿಯೊಂದು ಸಮುದಾಯವು ತಮ್ಮ ಹೆಸರು ಸೂಚಿಸಿದ ಮೇಲೆ ಎಲ್ಲರಿಗೂ ಸಂತೋಷವಾಗಿದೆ. ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಸರ್. ಅದೇ ನಾನು ಹೇಳಿದ್ನಲ್ಲ, ಒಂದೇ ಸಮುದಾಯ ಅಂತಿಲ್ಲ. ಹಿಂದುಳಿದ ವರ್ಗಗಳು, ವಿಶೇಷವಾಗಿ ಅತಿ ಹಿಂದುಳಿದ ವರ್ಗಗಳು, ಕಾಯಕ ಸಮುದಾಯಗಳು, ವಿಧಾನಸೌಧದ ಕದವನ್ನು ತಟ್ಟಲಿಕ್ಕೆ ಕೂಡ ಶಕ್ತಿ ಇಲ್ಲದೇ ಇರುವಂಥ ಸಮುದಾಯಗಳಿಗೆ ಪ್ರಜಾಪ್ರಭುತ್ವದ ಆಶಯ, ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಇವತ್ತು ಅಂಥವರು ಕೂಡ ವಿಧಾನಸೌಧಕ್ಕೆ ಹೋಗಬೇಕು, ಈ ಸಮುದಾಯಗಳ ದನಿಯಾಗಿ ನಿಲ್ಲಬೇಕು ಅನ್ನುವಂಥ ದೃಷ್ಟಿಯಲ್ಲಿ BJPಯ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷನಾಗಿದ್ದ ನನಗೆ ಈ ನಿಟ್ಟಿನಲ್ಲಿ ಇಂಥ ಕಳಕಳಿ ಇರುವುದನ್ನು ಗುರುತಿಸಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಮುದಾಯಗಳೆಲ್ಲವೂ ಏಕೆ ಇಷ್ಟೊಂದು ಸಂತೋಷ, ಸಂಭ್ರಮ, ಸಡಗರವನ್ನು ಪಡ್ತಾ ಇದ್ದಾರೆ ಅಂತೇಳಿದರೆ, ಪ್ರತಿಯೊಂದು ಸಮುದಾಯವೂ ರಘುವನ್ನು ಇವರು ನಮ್ಮವ ಎನ್ನುವಂಥ ರೀತಿಯಲ್ಲಿ ಒಪ್ಪಿದ್ದಾರೆ, ಸಂಭ್ರಮ ಪಟ್ಟಿದ್ದಾರೆ. ಅವರ ನಿರೀಕ್ಷೆ, ಅವರ ಆಶಯಕ್ಕೆ ಪೂರಕವಾಗಿ ನಾನು ಅವರ ಜೊತೆಯಲ್ಲಿ ನಿಂತು ಕೆಲಸ ಮಾಡ್ತೇನೆ. ಅವರ ಸಮರ್ಥವಾಗಿ ವಿಧಾನ ಪರಿಷತ್ತಿನಲ್ಲಿ ಪ್ರತಿನಿಧಿಸ್ತೇನೆ ಅಂತಕ್ಕಂಥ ಒಂದು ಸಂಕಲ್ಪ ತೊಟ್ಟಿದ್ದೇನೆ. ಆ ಮೂಲಕ ಆ ನಿಟ್ಟಿನಲ್ಲಿ ನಾನು ಈ ಸಮುದಾಯಗಳಿಗೆ ಅಭಯವನ್ನು ನೀಡಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.